ಯೆಶಾಯನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೇನೆಂದರೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡ್ತೇನೆ ಎಂಬುದಾಗಿ ಕರ್ತನಾದ ದೇವರು ಪಾಪಿಗಳಾದ ಮಾನವರಿಗೆ ಹೀಗೆ ಹೇಳ್ತಾನೆ. ಈಗ ಬನ್ನಿರಿ ವಾದಿಸುವ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ನಾನು ಬೆಳ್ಳಗೆ ಮಾಡ್ತೇನೆ ಎಂದು ನಿನ್ನ ಪಾಪದಿಂದ, ಕತ್ತಲೆಯಿಂದ, ಶಾಪದಿಂದ, ನರಕದಿಂದ ತುಂಬಿದ ನಿನ್ನ ಹೃದಯವನ್ನು ಆತನು ತೊಳೆದು ಶುದ್ಧ ಮಾಡಿ ನಿನ್ನನ್ನು ದೇವರ ಮಗುವಾಗಿ ಮಾಡಿಕೊಳ್ಳುವ ಆಸೆಯಿಂದ ಪಾಪಿಗಳಾದ ಮಾನವರನ್ನು ಆತನು ಹುಡುಕಿಕೊಂಡು ಬಂದಿದ್ದಾನೆ. ಲೂಕನ ಸುವಾರ್ತೆಯಲ್ಲಿ ಒಂದು ಸಾಮ್ಯ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನಂತಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 100 ಕುರಿಗಳು ಇದ್ದವು. ಆ 100 ಕುರಿಗಳನ್ನು ಎಣಿಸುವಾಗ 1 ಕುರಿ ಕಳೆದು ಹೋಗಿದೆ ಎಂದು ಅವನಿಗೆ ಗೊತ್ತಾದ ಮೇಲೆ ಆ ಕುರಿಗಳನ್ನು ಅಲ್ಲಿಯೇ ಬಿಟ್ಟು ಅವನು ಒಂದು ಕಳೆದು ಹೋದ ಕುರಿಯನ್ನು ಸಿಕ್ಕುವವರೆಗೆ ಅದನ್ನು ಹುಡುಕಿಕೊಂಡು ಬೆಟ್ಟ, ಕಾಡು, ಗುಡ್ಡ ಮತ್ತು ಇನ್ನು ಮುಂತಾದ ಅಪಾಯಕರವಾದ ಸ್ಥಳಗಳಲ್ಲಿ ಈ ಕುರಿ ಒಂದು ವೇಳೆ ತಪ್ಪಿಸಿಕೊಂಡು ಹೋಗಿದ್ದರೆ ಅದನ್ನು ಹುಡುಕಿ ನಾನು ಹೆಗಲ ಮೇಲೆ ಹೊತ್ತುಕೊಂಡು ನನ್ನ ಹಟ್ಟಿಯೊಳಗೆ ಅದನ್ನು ಸೇರಿಸ್ತಾನೆ ಎಂಬುದಾಗಿ ಈ ಒಂದು ಸಾಮ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ನಿನ್ನ ಸ್ಥಿತಿ ಎಷ್ಟೇ ಭಯಂಕರವಾಗಿರಲಿ, ನಿನ್ನ ಪಾಪಗಳು ಕಡು ಕೆಂಪಾಗಿರಲಿ, ನಿನ್ನ ಪಾಪಗಳನ್ನು ಯಾರೂ ಕ್ಷಮಿಸುವುದಕ್ಕೆ ಆಗದೇ ಇರುವಂಥ ಘೋರವಾದ ಪಾಪಗಳನ್ನು ಒಂದು ವೇಳೆ ನೀನು ಮಾಡಿದ್ದೇ ಆಗಿದ್ದರೆ, ನನ್ನ ಪ್ರಿಯ ಸ್ನೇಹಿತನೇ, ನಿನಗೊಂದು ಶುಭ ಸಂದೇಶ ಇವತ್ತು ಏನು ಅಂತಂದರೆ, ಮನುಷ್ಯರು ನಿನ್ನ ಪಾಪವನ್ನು ಕ್ಷಮಿಸಲಾರರು, ಆದರೆ ನಿನ್ನನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನು ತಾನೇ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಾತನು ಇವತ್ತು ನೀನು ಎಷ್ಟೇ ಭಯಂಕರವಾದ ಪಾಪಿಯಾಗಿದ್ದರೂ ನಿನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ಆತನು ಸದಾ ಸಿದ್ಧನಾಗಿ ನಿನ್ನನ್ನು ಹುಡುಕುತ್ತಾ ಇದ್ದಾನೆ. ದೇವರು ಮನುಷ್ಯರ ಪಾಪಿಗಳಾದ ಮಾನವರನ್ನು ಹುಡುಕೋದು ಹೇಗೆ ಅಂತ ಒಂದು ವೇಳೆ ನಿಮ್ಮಲ್ಲಿ ಪ್ರಶ್ನೆ ಬರಬಹುದು. ಅಕ್ಷರಿಕವಾಗಿ ಆತನು ಒಂದೊಂದು ಮನುಷ್ಯನನ್ನು ಹುಡುಕುವಂಥದ್ದಲ್ಲ. ಈ ದೇವರ ವಾಕ್ಯವು ಸಜೀವವಾದದ್ದು, ಇದು ಕಾರ್ಯ ಸಾಧನೆ ಮಾಡುವಂಥದ್ದು ಆಗಿರುವುದರಿಂದ, ಯೇಸು ಈ ವಾಕ್ಯವೇ ಆಗಿರುವುದರಿಂದ, ಈ ವಾಕ್ಯ ಯಾವಾಗ ಒಬ್ಬ ಪಾಪಿಯ ಕಿವಿಗೆ ಈ ವಾಕ್ಯ ಬೀಳುತ್ತದೋ ಅವನು ಆಗ ತನ್ನ ಪಾಪ ಕ್ಷಮಾಪಣೆಗಾಗಿ ಅದರ ಮೂಲಕ ನಾವು ತಿಳ್ಕೊಳ್ಳುತ್ತೇವೆ ಏನೆಂದರೆ, ದೇವರು ಮಾನವರನ್ನು, ಪಾಪಿಗಳಾದ ಮಾನವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಅವರ ಬಳಿಗೆ ಹೋಗಿದ್ದಾನೆ ಎಂಬುದಾಗಿ. ಇದೇ ಬೈಬಲ್ನಲ್ಲಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆನೆಂದರೆ, ಇಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನೊಳಗೆ ಬರ್ತೇನೆ, ಅವನು ನನ್ನ ಸಂಗಡ ಊಟ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ಇದು ಜೀವವುಳ್ಳದ್ದು. ಯೇಸು ತಾನೇ ಈ ವಾಕ್ಯ ಆಗಿದ್ದಾನೆ. ಈ ವಾಕ್ಯದಿಂದ ಹೇಳುವುದು ಒಂದೇ, ಯೇಸು ನಿಮ್ಮ ಕೂಡ ಮಾತನಾಡುವುದು ಒಂದೇ ಆಗಿದೆ. ಆದ್ದರಿಂದ ಆ ಪ್ರೀತಿಯ ಸ್ವರ, ಮಗನೇ, ಮಗಳೇ, ನಾನು ನಿನಗೋಸ್ಕರ ಆ ಶಿಲುಬೆ ಮೇಲೆ ಪಡಬಾರದ ಬಾಧೆಯನ್ನು ಪಟ್ಟು ನನ್ನ 2 ಕೈಗಳಿಗೆ ಮೊಳೆ ಜಡಿಯಲ್ಪಟ್ಟಿತು, ನನ್ನ ಕಾಲಿಗೆ ಮೊಳೆ ಜಡಿಯಲ್ಪಟ್ಟಿತು. ಇದು ನಾನು ಮಾಡಿದ ಪಾಪದ ನಿಮಿತ್ತವಾಗಿ ಅಲ್ಲ, ನನ್ನ ದ್ರೋಹದ ನಿಮಿತ್ತವಾಗಿ ಅಲ್ಲ, ಮಾನವರ ಪಾಪದ ದ್ರೋಹದ ದೆಸೆಯಿಂದ. ಬೈಬಲ್ ಏನು ಹೇಳುತ್ತೆ? ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯ ಆಯಿತು ಎಂಬುದಾಗಿ. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ನಿನ್ನ ಪಾಪಗಳ ದೆಸೆಯಿಂದ ಆ ಯೇಸು ಗಾಯಪಟ್ಟ, ಮೈತುಂಬ ಬಾರ್ಕೋಲ್ನಿಂದ ಹೊಡೆದರು, ಆತನ ದೇಹದಿಂದ ರಕ್ತ ಸುರಿಯುತ್ತಾ ಬಂತು.
ಆತನು ಬಾಯಿ ಮಾತ್ರ ತೆಗೆಯಲಿಲ್ಲ. ಸೃಷ್ಟಿಕರ್ತನಾದ ದೇವರನ್ನು ಈ ಮಟ್ಟಿಗೆ ಅವರು ಆತನನ್ನು ವಿಚಿತ್ರವಾದ ರೀತಿಯಲ್ಲಿ ಒಬ್ಬ ಪಾಪಿಯೋ ಅಥವಾ ಒಬ್ಬ ಕೊಲೆಗಡಕನೋ ಎಂಬಂತೆ ಆತನನ್ನು ಈ ರೀತಿಯ ಹಿಂಸೆಗೆ ಅವರು ಒಳಪಡಿಸಿದ್ದಾಗ ಆ ಯೇಸು ನಮ್ಮ ರಕ್ಷಣೆಗಾಗಿ, ನಿನ್ನ ರಕ್ಷಣೆಗಾಗಿ ಬಾಯಿ ತೆರೆಯದೆ ಮೌನವಾಗಿದ್ದು, ಬೈಬಲ್ ಹೇಳುತ್ತೆ, ಉಣ್ಣಿ ಕತ್ತರಿಸುವವನ ಮುಂದೆ ಕುರಿಯು ಮೌನವಾಗಿದ್ದ ಹಾಗೆ ಆತನು ಮೌನವಾಗಿದ್ದು ಈ ಎಲ್ಲವನ್ನು ನಮಗೋಸ್ಕರ ಸಹಿಸಿಕೊಂಡು ಬಾಧೆಯನ್ನು ಅನುಭವಿಸಿ ಆತನು ಆ ಸಂದರ್ಭದಲ್ಲಿ ನಮಗಾಗಿ ಗಾಯವಾದದ್ದು ಎಷ್ಟು ಶ್ರೇಷ್ಠವಾದ ಸಂಗತಿಯಾಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಆ ಯೇಸು ಯಾವ ಅಪರಾಧವನ್ನು ಮಾಡಲಿಲ್ಲ. ನಿನ್ನ ಹಾಗೆ ಪಾಪಿಯಾಗಿ ಜನಿಸಿರಲಿಲ್ಲ. ಕರ್ಮದಲ್ಲಿಯೂ ಪಾಪ ಮಾಡದೆ ನೀತಿವಂತನಾಗಿ ಪರಿಶುದ್ಧನಾಗಿ ಆತನು ಈ ಲೋಕದಲ್ಲಿರುವಾಗ ಹೇಳಿದ್ದೇನೆಂದರೆ, ನನ್ನಲ್ಲಿ ಪಾಪವಿದೆ ಎಂದು ಹೇಳುವವರು ನಿಮ್ಮಲ್ಲಿ ಯಾರಿದ್ದೀರಿ ಎಂದು ಜನರಿಗೆ ಚಾಲೆಂಜ್ ಮಾಡಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ಪಾಪ ಇಲ್ಲದವನು ಆಗಿದ್ದನು. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ಅಕ್ಬರು ಬೀರ್ಬಲ್ ಅನ್ನುವ ಇಬ್ಬರು ವ್ಯಕ್ತಿಗಳು, ಅಕ್ಬರು ರಾಜ, ಬೀರ್ಬಲ್ಲ ಅವನು ಮಂತ್ರಿ ಆಗಿದ್ದ. ಇವರಿಬ್ಬರೂ ಒಂದು ಸಾರಿ ಬೇಟೆಗೆ ಅಂತ ಹೋದರು. ರಾತ್ರಿ ಅಲ್ಲಿ ಬೇಟೆಗಾಗಿ ಹೋದಾಗ ಅವರಿಗೆ ಬೇಟೆ ಸಿಕ್ಕಲಿಲ್ಲ. ರಾಜ ಕತ್ತಿಯಿಂದ ಏನೋ ಮಾಡೋದಕ್ಕೆ ಹೋಗಿ ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಂಡ. ಈಗ ಮಂತ್ರಿ ಆದಂಥವನು ಹೇಳಬೇಕಾಗಿತ್ತು, ಅಯ್ಯೋ ರಾಜರೇ, ಒಂದು ಪಟ್ಟಿ ಕಟ್ತೇನೆ ಇರ್ರಿ, ಯಾಕೆ ಹಿಂಗಾಯಿತು ಅಂತ ಹೇಳಿ ಅವನು ವ್ಯಥೆಪಟ್ಟು ರಾಜನಿಗೆ ಉಪಚಾರ ಮಾಡಬೇಕಾದಲ್ಲಿ ಈ ಮಂತ್ರಿ ಹೇಳಿದ, ಒಳ್ಳೆಯದಕ್ಕಾಯಿತು ಅಂತ ಹೇಳಿ. ನಿಮ್ಮ ಕೈ ಬೆರಳು ಏನಾದರೂ ಕಟ್ಟಾಗಿದ್ದರೆ ಯಾರಾದರೂ ಬಂದು ಒಳ್ಳೆಯದಕ್ಕಾಯಿತು ಅಂತ ಹೇಳಿದರೆ ನಮಗೆ ಎಲ್ಲಿ ಇಲ್ಲದಂಥ ಕೋಪ ಬಂದು ಅವರನ್ನು ಸಾಧ್ಯವಾದರೆ ಚೆನ್ನಾಗಿ ಹೊಡೆದು ಬಿಡ್ತೇವೆ. ಆದರೆ ರಾಜನಿಗೆ ಕೋಪ ಬಂದು ಅವನನ್ನು ಅಲ್ಲಿಂದ ಓಡಿಸಿಬಿಟ್ಟ. ಹೋಗುವಾಗಲೂ ರಾಜನು ಹೇಳಿದ ಏನು ಅಂತಂದರೆ, ರಾಜರೇ, ಇದು ಕೂಡ ಒಳ್ಳೆಯದಕ್ಕೆ ಆಯಿತು ಅಂದಾಗ ಅವನ ಕೋಪ ಇನ್ನೂ ಜಾಸ್ತಿ ಆಯಿತು. ಆ ಕಾಡಿನಲ್ಲಿ ರಾಜ ಒಬ್ಬನೇ ಉಳಿದಿದ್ದ. ನರಬಲಿಯನ್ನು ಕೊಡುವವರು ಒಬ್ಬ ಮನುಷ್ಯನನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದರು. ಬಂದಾಗ ಆ ರಾಜನು ಅವರ ಕೈಗೆ ಸಿಕ್ಕಿದ. ಇವರೇನು ಮಾಡಿದರು, ಭಾಳ ವಿಜೃಂಭಣೆಯಿಂದ ಸಂತೋಷವಾಗಿ ಕುಣಿದಾಡಿಕೊಂಡು ವಾದ್ಯಗಳನ್ನೆಲ್ಲ ಬಾರಿಸಿಕೊಂಡು ತಕ್ಕೊಂಡು ಹೋಗುವಷ್ಟರೊಳಗಾಗಿ ಬೆಳಗಾಯಿತು. ಈಗ ಅದನ್ನು ತಮ್ಮ ದೇವರಿಗೆ ಬಲಿಯಾಗಿ ಅರ್ಪಿಸಬೇಕೆಂಬುದಾಗಿ ಆ ರಾಜನ ಕೈಯನ್ನು ಕಟ್ಟುವಾಗ ಕೈ ಬೆರಳು ಕತ್ತರಿಸಿ ಹೋಗಿತ್ತು. ಅದನ್ನು ನೋಡಿ ಅವರು, ಇದು ನಮ್ಮ ದೇವರಿಗೆ ಯೋಗ್ಯವಾದದ್ದು ಅಲ್ಲ, ಬಿಟ್ಟುಬಿಡ್ರಿ ಇವನ್ನ ಅಂತ ಹೇಳಿ ಅವನನ್ನು ಬಿಟ್ಟದ್ದು ಆಯಿತು. ಆಗ ರಾಜ ಮಂತ್ರಿ ಹೇಳಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಮಂತ್ರಿ ನನಗೆ ಹೇಳಿದ್ದು ಕೈ ಬೆರಳು ಕಟ್ಟಾದಾಗ ಒಳ್ಳೆಯದಕ್ಕೆ ಆಯಿತು ಎಂದು, ಅವನನ್ನು ಓಡಿಸಿದಾಗ ಒಳ್ಳೆಯದಕ್ಕೆ ಆಯಿತು ಎಂದು. ಒಂದು ವೇಳೆ ಆ ಮಂತ್ರಿಯು ಅವನ ಜೊತೆಗೆ ಇದ್ದಿದ್ದೇ ಆಗಿದ್ದರೆ ರಾಜನನ್ನು ಬಿಟ್ಟು ಮಂತ್ರಿಯನ್ನು ನರಬಲಿ ಆಗಿ ತಮ್ಮ ದೇವರಿಗೆ ಅರ್ಪಿಸ್ತಾ ಇದ್ದರು. ಇದರಲ್ಲಿ ನಾವು ನೋಡುವಂಥ ನೀತಿ ಕಥೆ ಏನು ಅಂತಂದರೆ, ಒಂದು ಬಲಿಯಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕಾಗಿದ್ದರೆ ಆ ಬಲಿಯು ನಿಷ್ಕಳಂಕವಾದದ್ದು, ನಿರ್ದೋಷವಾದದ್ದು, ಯಾವ ರೀತಿಯಿಂದಲೂ ಅದರಲ್ಲಿ ಪಾಪ ದೋಷವು ಇರಬಾರದು ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರ್ದೋಷನು, ದೋಷರಹಿತನಾಗಿ ಆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟದ್ದರಿಂದ ಆತನು ರಕ್ತವನ್ನು ಸುರಿಸಿದ್ದರಿಂದ ನಮಗೆ ನಿರ್ದೋಷವಾದ ರಕ್ತವು ನಮ್ಮ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವಂಥದ್ದು ಮಾಡಿದ್ದು, ಅನೇಕ ಲಕ್ಷಗಟ್ಟಲೆ ಜನರ ಪಾಪಗಳನ್ನು ತೊಳೆದು ಶುದ್ಧ ಮಾಡಿದ್ದು ದಾಖಲೆಗಳು ಬೇಕಾದಷ್ಟು ಇವೆ. ಹಾಗಾದರೆ ಒಂದು ವೇಳೆ ನೀನು ಪಾಪದಲ್ಲಿ ಇದ್ದದ್ದೇ ಆಗಿದ್ದರೆ ನಿನಗೊಂದು ಶುಭ ಸಂದೇಶ. ಆ ಯೇಸು
ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಈ ಪ್ರೀತಿ ಅಂದರೆ ಪ್ರೀತಿ ಸ್ವಪ್ರಯೋಜನವನ್ನು ಯೋಚನೆ ಮಾಡುವುದಿಲ್ಲ, ಪ್ರೀತಿ ತ್ಯಾಗ ಮಾಡುತ್ತದೆ. ಯೇಸು ಕ್ರಿಸ್ತನು ಪಾಪಿಗಳಾದ ಮಾನವರನ್ನು ಯೋಹಾನ 3:16 ನಾವು ಹೀಗೆ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದೇ ಯೇಸುವನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದು ಆಗಿದೆ. ಹಾಗಾದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶ ಏನೆಂದರೆ, ಮೊದಲನೇದಾಗಿ ಈ ಲೋಕದ ಪಾಪಿಗಳಾದ ಮಾನವರನ್ನು ಪೂರ್ಣವಾಗಿ ಆತನು ಪ್ರೀತಿ ಮಾಡಿದ್ದರಿಂದ, ಈ ಪ್ರೀತಿಯ ನಿಮಿತ್ತವಾಗಿ ಆತನು ತನ್ನನ್ನು ತಾನೇ ತ್ಯಾಗ ಮಾಡಿ ಈ ಲೋಕಕ್ಕೆ ಬಂದನು. ಪರಲೋಕದ ಮಹಿಮೆಯಲ್ಲಿ ಯೇಸು ಕ್ರಿಸ್ತನು ಆ ಮಹಿಮೆಯ ಸ್ಥಾನದಲ್ಲಿ ಇದ್ದಾಗಲೂ ನಾನು ಇದನ್ನು ಬಿಡುವುದಿಲ್ಲ ಎಂದು ಎಣಿಸದೆ ಈ ಲೋಕಕ್ಕೆ ಮಾನವನಾಗಿ ಆತನು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳ ಭಾರವನ್ನು, ಅನೀತಿಯನ್ನು ಹೊತ್ತುಕೊಂಡು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿಯೇ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಈ ಪ್ರೀತಿಯ ತ್ಯಾಗ ನಿನ್ನ ಪಾಪಗಳ ನಿಮಿತ್ತವಾಗಿ, ನನ್ನ ಪಾಪಗಳ ನಿಮಿತ್ತವಾಗಿಯೂ ಈ ಪ್ರೀತಿಯ ತ್ಯಾಗವಾಗಿದೆ. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ಒಬ್ಬ ಮನುಷ್ಯನು ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಮನಸ್ಸು ಮಾಡಿದರೂ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಮಾಡಿದ್ದಾನೆ. ಅಂದರೆ ಆ ಪ್ರಾಣ ಕೊಟ್ಟದ್ದರಲ್ಲಿ ನಾವು ನೋಡುವಂಥದ್ದೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪರಿಸ್ಥಿತಿಗಳನ್ನು, ನಾವು ನಮ್ಮ ಬಣ್ಣ ಭೇದ ಇವ್ಯಾವುಗಳನ್ನು ನೋಡದೆ, ನಾವು ಯಾವುದಕ್ಕೆ ಸೇರಿಕೊಂಡಿರುವವರೋ ಎಂಬುದಾಗಿ ನೋಡದೆ ಆತನು ಪ್ರಪಂಚದ ಎಲ್ಲ ಮಾನವರನ್ನು ಆತನು ಪ್ರೀತಿ ಮಾಡಿದ್ದಾನೆ. ಭಾರತೀಯರನ್ನು ಮತ್ತು ಜಪಾನು, ಜರ್ಮನಿ ಮತ್ತು ಅಮೇರಿಕ, ಇಂಗ್ಲೆಂಡು ಎಲ್ಲ ದೇಶದ ಜನರನ್ನು ಏಕರೀತಿಯಾಗಿ ಆತನು ಪ್ರೀತಿ ಮಾಡಿದ್ದಾನೆ. ನಿನ್ನನ್ನು ಪ್ರೀತಿ ಮಾಡಿದ್ದರಿಂದಲೇ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ಆ ಶಿಲುಬೆ ಮೇಲೆ ಇದ್ದಾಗ ಯೇಸು ಹೇಳಿದ, ತಂದೆಯೇ, ಅವರು ಏನು ಮಾಡುತ್ತಾರೋ ಅವರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸು ಎಂದು ಹೇಳಿದ. ಇದೆಂಥ ತ್ಯಾಗ, ಇದೆಂಥ ಪ್ರೀತಿ! ಆತನನ್ನು ಈ ಭಯಂಕರವಾದ ಕ್ರೂರವಾದ ಹಿಂಸೆಯಿಂದ ಬಾಧೆ ಪಡಿಸಿದರೂ ಕೂಡ ಆತನು ಅವರನ್ನು ಕ್ಷಮಿಸುವುದಕ್ಕೆ ಹೇಳಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರಿಯ ಸ್ನೇಹಿತರೆ, ಈ ತ್ಯಾಗದ ಪ್ರೀತಿ ನಿನ್ನನ್ನು ಹುಡುಕಿಕೊಂಡು ಬಂದಿದೆ. ನಿನ್ನನ್ನು ಕ್ಷಮಿಸುವುದಕ್ಕಾಗಿ, ನಿನಗೆ ವಿಮೋಚನೆ ಮಾಡುವುದಕ್ಕಾಗಿ, ನಿನ್ನನ್ನು ಪಾಪದ ಬಂಧನದಿಂದ ಬಿಡಿಸುವುದಕ್ಕಾಗಿ ಆತನು ಪ್ರೀತಿಯನ್ನು ನಿನ್ನ ಮೇಲೆ ತೋರಿಸಿ ತ್ಯಾಗ ಮಾಡಿ ಈ ಲೋಕಕ್ಕೆ ಬಂದಿರುವುದನ್ನು ನೀನು ತಿರಸ್ಕಾರ ಮಾಡ್ತೀಯೋ? ದೇವರ ವಾಕ್ಯ ಹೀಗೆ ಹೇಳ್ತದೆ, ಈ ಹೊತ್ತು ನೀನು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ತಿರಸ್ಕಾರ ಮಾಡಬೇಡ. ಈ ಅತ್ಯಂತ ವಿಶೇಷವಾದ ಪಾಪ ಪರಿಹಾರದ ರಕ್ಷಣೆಯನ್ನು ತಿರಸ್ಕಾರ ಮಾಡಿದರೆ ಜೀವಿಸುವುದು ಹೇಗೆ? ನನ್ನ ಪ್ರಿಯ ಸ್ನೇಹಿತರೆ, ನರಕ ಸ್ವರ್ಗ ಅನ್ನುವುದು ಖಂಡಿತವಾಗಿಯೂ ಇದ್ದೇ ಇದೆ. ಯಾರನ್ನಾದರೂ ನೀವು ಕೇಳಬಹುದು, ನಾನಂತೂ ನೋಡಿಲ್ಲ. ಆದರೆ ಈ ನರಕ ಮತ್ತು ಸ್ವರ್ಗವನ್ನು ಉಂಟು ಮಾಡಿದ ದೇವರು ಹೇಳಿದ, ಬೈಬಲ್ನಲ್ಲಿ ಹೇಳಿದ ಮಾತನ್ನು ನಾನು ನಂಬಿ, ಹೌದು, ಸ್ವರ್ಗ ನರಕ ಅನ್ನುವಂಥದ್ದು ಇದೆ. ಪಾಪದಲ್ಲಿ ಜನಿಸಿ ಪಾಪದಲ್ಲಿ ಜೀವಿಸಿ ಒಂದು ದಿನ ಪಾಪದಲ್ಲಿ ಸತ್ತು ಹೋದಂಥ ಮಾನವನು ಅವನು ನೇರವಾಗಿ ಶಾಶ್ವತವಾದ ನರಕಕ್ಕೆ ಹೋಗುವಂಥವನು ಆಗಿದ್ದಾನೆ. ಆದ್ದರಿಂದ ನೀನು ಅಲ್ಲಿ ಹೋಗುವುದು ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಿನ್ನನ್ನು ಬಿಟ್ಟು ಬಿಡುವುದಕ್ಕೆ ಆತನಿಗೆ ಇಷ್ಟವಿಲ್ಲ. ನಿನ್ನನ್ನು ರಕ್ಷಿಸುವುದಕ್ಕಾಗಿ ಈ ಶ್ರೇಷ್ಠವಾದ ತ್ಯಾಗದ ಪ್ರೀತಿಯನ್ನು ನಿನ್ನ ಮೇಲೆ ತೋರಿಸಿದ್ದಾನೆ.
ನೀನು ತಿರಸ್ಕಾರ ಮಾಡಿ ಹಾಗೆಯೇ ಜೀವನ ಮಾಡಿ ಒಂದು ದಿನ ನೀನು ಸತ್ತು ಹೋಗಿದ್ದರೆ ನಿನ್ನ ಪಾಪದ ನಿಮಿತ್ತ ಮಾತ್ರ ಅಲ್ಲ, ಯೇಸುವನ್ನು ತಿರಸ್ಕಾರ ಮಾಡಿದ್ದರಿಂದ ನೀನು ನರಕಕ್ಕೆ ಶಾಶ್ವತ ಕಾಲಕ್ಕೂ ಹೋಗುವವನು ಆಗಿದ್ದಿ. ಆದ್ದರಿಂದ ಆ ಯೇಸು ನಿನ್ನನ್ನು ಪ್ರೀತಿ ಮಾಡಿ ನಿನಗಾಗಿ ಪ್ರಾಣ ಕೊಟ್ಟ ಯೇಸು ನಿನ್ನನ್ನು ಕರೆಯುವಂಥವನು ಆಗಿದ್ದಾನೆ. ಈ ರೋಮ ಪತ್ರಿಕೆ 3ನೇ ಅಧ್ಯಾಯ ನಾವು ಇದರಲ್ಲಿ ನೋಡುವಾಗ 20ನೇ ವಚನ, ಆದ್ದರಿಂದ ನ್ಯಾಯಪ್ರಮಾಣದ ಕ್ರಿಯೆಗಳಿಂದ ಯಾವನು ಆತನ ಅಂದರೆ ದೇವರ ದೃಷ್ಟಿಯಲ್ಲಿ ನೀತಿವಂತನು ಆಗೋದಕ್ಕೆ ಸಾಧ್ಯವಿಲ್ಲ. ನೀತಿ ಅಂದರೆ ಅರ್ಥ ಏನು ಅಂತಂದರೆ, ಒಬ್ಬ ವ್ಯಕ್ತಿ ನಾನು 1963ನೇ ಇಸ್ವಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡೆ. ಈಗ ನೀತಿ ಅಂತಂದರೆ ದೇವರು ಸತ್ಯವಂತನು, ಪಾಪರಹಿತನು, ಪರಿಶುದ್ಧನೂ ಆಗಿರುವುದರಿಂದ ಆತನು ನೀತಿವಂತನೂ ಆಗಿದ್ದಾನೆ. ನೀನು ಯೇಸುವನ್ನು ಅಂಗೀಕಾರ ಮಾಡಿಕೊಂಡ್ರೆ ನಿನ್ನನ್ನೂ ಕೂಡ ಆತನಿರುವ ಹಾಗೆ ನೀತಿವಂತನನ್ನಾಗಿ ಮಾಡುವಂಥದ್ದು ಎಷ್ಟು ಶ್ರೇಷ್ಠವಾದ ಕಾರ್ಯ ಅದಾಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ಈ ಹೊತ್ತು ಆ ಯೇಸು ನಿನ್ನನ್ನು ಪ್ರೀತಿಯಿಂದ ಕರೆಯುವಂಥವನು ಆಗಿದ್ದಾನೆ. ಈ ಪ್ರೀತಿಯ ಕರೆಗೆ ನೀನು ಕಿವಿಗೊಟ್ಟು ಆತನ ಬಳಿಗೆ ಬಂದಿದ್ದೇ ಆಗಿದ್ದರೆ ನಿನ್ನನ್ನು ನೀತಿವಂತನನ್ನಾಗಿ ಮಾಡುವಂಥವನು ಆಗಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ, ಅದರಲ್ಲಿ ಹೀಗೆ ಬರೆದಿದೆ, ಓದೋಣ. ನಾವು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಡುವಂತೆ. ಇಲ್ಲಿ ನಮಗೆ ದೇವರ ವಾಕ್ಯ ಹೇಳ್ತದೆ, ನಾವು ನಂಬಿಕೆಯ ಮೂಲಕ ನೀತಿವಂತರೆಂಬ ನಿರ್ಣಯವನ್ನು ಹೊಂದುತ್ತೇವೆ. ಯಾವ ನಂಬಿಕೆ? ಯೇಸು ಕ್ರಿಸ್ತನು ನಮಗಾಗಿ ಮಾಡಿ ಮುಗಿಸಿದ ಆ ರಕ್ಷಣೆಯ ಕಾರ್ಯದ ಮೇಲೆ ಹೃತ್ಪೂರ್ವಕವಾಗಿ ನಂಬಿಕೆಯನ್ನು ಇಟ್ಟಿದ್ದೇ ಆಗಿದ್ದರೆ ಇನ್ನೊಂದು ಸಾರಿ ಓದಪ್ಪ ಅದನ್ನು. ನಾವು ನಂಬಿಕೆಯ ಮೂಲಕ ಏನಾಗಿದ್ದೇವೆ? ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೇವೆ. ಅಂದರೆ ಅದರ ಅರ್ಥ ಏನು ಅಂದರೆ, ನಿನ್ನ ಜೀವಮಾನದ ಉದ್ದಕ್ಕೂ ಹುಟ್ಟಿದಂದಿನಿಂದ ಇಲ್ಲಿಯವರೆಗೂ ನೀನು ಮಾಡಿದ ಎಲ್ಲ ಪಾಪಗಳನ್ನು ಆತನು ಏನು ಮಾಡ್ತಾನೆ? ಕ್ಷಮಿಸಿ, ನೀನು ಯಾವತ್ತೂ ಕೂಡ ಪಾಪವನ್ನು ಮಾಡಲಿಲ್ಲವೋ ಎಂಬಂತೆ ನಿನ್ನನ್ನು ನೀತಿವಂತನನ್ನಾಗಿ ಮಾಡುವಂತೆ ಆತನು ತನ್ನ ಬಳಿಗೆ ನಿನ್ನನ್ನು ಕರೆಯುವಂಥವನು ಆಗಿದ್ದಾನೆ. ನಂಬಿಕೆಯ ಮೂಲಕ ಅಂತಂದರೆ ನಾವು ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡಾಗ ಆ ಗಳಿಗೆಯಲ್ಲಿಯೇ ಅದೇ ಕ್ಷಣದಲ್ಲಿಯೇ ನಾವು ನಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನಾಗಿ, ದೇವರು ಎಷ್ಟರ ಮಟ್ಟಿಗೆ ಪರಿಶುದ್ಧನು, ಆತನು ನಿಷ್ಕಳಂಕನು, ಆತನು ದೇವರಾಗಿದ್ದಾನೋ ಆ ಮಟ್ಟಿಗೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂಥವನು ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಡುವಂತೆ ನಮ್ಮನ್ನು ಕ್ರಿಸ್ತನ ಬಳಿಗೆ ತರುವುದಕ್ಕಾಗಿ ನ್ಯಾಯ ಪ್ರಮಾಣವು ನಮ್ಮ ಉಪಾಧ್ಯಾಯನಂತಿತ್ತು. ಈಗ ನಾವು ಶಾಲೆಯಲ್ಲಿ ನಮಗೆ ಪಾಠ ಹೇಳುವುದಕ್ಕೆ ಉಪಾಧ್ಯಾಯನು ಇರ್ತಾನೆ. ಈ ಉಪಾಧ್ಯಾಯನು ಇದ್ದಾಗ ಉಪಾಧ್ಯಾಯರು ಪರೀಕ್ಷೆಗೆ ನಮ್ಮ ಪರವಾಗಿ ಬರೆಯೋದಿಲ್ಲ. ಅದು ಹೇಳಿರ್ತಾರೆ, ಅದನ್ನು ಗಮನದಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಪರೀಕ್ಷೆಯ ಸಮಯದಲ್ಲಿ ಕೇಳಿದ ಪ್ರಶ್ನೆಗೆ ಯೋಗ್ಯವಾದ ಉತ್ತರವನ್ನು ಬರೆಯಬೇಕಾಗಿದೆ. ಹಾಗಾದರೆ ಉಪಾಧ್ಯಾಯನ ಕೆಲಸ ಇಷ್ಟೇ ಏನು ಅಂತಂದರೆ, ಆ ಪುಸ್ತಕದಲ್ಲಿ ಬರೆದಿರುವ ಪಾಠವನ್ನು ಅವರಿಗೆ ಓದಿ ತಿಳಿಸುವಂಥದ್ದೇ. ಆದ್ದರಿಂದ ಈ ನ್ಯಾಯ ಪ್ರಮಾಣ ಅನ್ನುವಂಥದ್ದು ಅದು ನಮಗೆ ಉಪಾಧ್ಯಾಯನ ಹಾಗೆ ನಮ್ಮ ಪಾಪವನ್ನು ತಿಳಿಯಪಡಿಸುತ್ತದೆ. ನಾವು ಪಾಪಿಗಳು ಎಂದು ನಮ್ಮನ್ನು ದೂಷಣೆ ಮಾಡುವಂಥದ್ದು ಆಗಿದೆ. ಆದ್ದರಿಂದ ಅದು ನಮಗೆ ಕೇವಲ ಉಪಾಧ್ಯಾಯನ ಹಾಗೆ ಇದೆಯೇ ಹೊರತು ನಾವು ನೀತಿವಂತರಾಗುವುದು ನಂಬಿಕೆಯ ಮೂಲಕ
ಕೃಪೆಯಿಂದ ರಕ್ಷಣೆ ಹೊಂದಿ ನೀತಿವಂತರು ಆಗುವುದಕ್ಕಾಗಿ ನಮ್ಮ ದೇವರು ನಮ್ಮನ್ನು ತನ್ನ ಪ್ರೀತಿಯಿಂದ ಕರೆಯುವಂಥವನು ಆಗಿದ್ದಾನೆ. ನನ್ನ ಪ್ರಿಯ ಸ್ನೇಹಿತರೆ, ನೀವು ಈ ಗಳಿಗೆಯಲ್ಲಿ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ಅಂಗೀಕಾರ ಮಾಡಿಕೊಂಡು ಆತನು ನಿಮ್ಮನ್ನು ಪರಲೋಕದ ಮಹಿಮೆಗೆ ನಡೆಸುವಂಥವನು ಆಗಿದ್ದಾನೆ. ಆದ್ದರಿಂದ ನಿನಗೆ ಈ ಒಂದು ಶ್ರೇಷ್ಠವಾದ ಗಳಿಗೆ ಆ ದೇವರು ನಿನಗೆ ಕೊಟ್ಟಿರುವಾಗ ಈ ಸಂದರ್ಭದಲ್ಲಿ ಆ ಯೇಸುವನ್ನು ನಿನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿಕೋ.